ಹಾಯ್ ಸ್ನೇಹಿತರೆ, ಲಾಜಿಕ್ ಕೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಾಗ ಲಾಂಗ್ ಟರ್ಮ್ದಾಗ ವೆಲ್ತ್ ಹೆಂಗೆ ಕ್ರಿಯೇಷನ್ ಮಾಡಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡತ್ತೀನಿ. ನೀವು ಈ ವಿಡಿಯೋದಿಂದ ಬೆನಿಫಿಟ್ ಪಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಬರೀ ಸ್ಟಾರ್ಟ್ ಮಾಡೋಣ. ಈಗ ಭಾಳ ಜನ ಕೇಳ್ತಿರ್ತಾರ, ಹೆಂಗಪ್ಪ ಅಂತಂದ್ರೆ ವೆಲ್ತ್ ಕ್ರಿಯೇಷನ್ ಹೆಂಗೆ ಮಾಡಬೇಕು, ನಾವು ಶ್ರೀಮಂತರಾಗಬೇಕು, ಕೋಟಿ ದುಡ್ಡನ್ನು ಮಾರ್ಕೆಟ್ದಾಗ ಮಾಡ್ಬೇಕು, ನಾವು ಅದು ಹೆಂಗಪ್ಪ ಅಂತ ಹೇಳಿ ಅಂತಂದ್ರೆ ಭಾಳ ಜನ ಹೇಳೋದನ್ನ ಕೇಳ್ತಾ ಇರ್ಬೇಕು. ನಾವು ಯಾರಂದ್ರೆ ರಾಕೇಶ್ ಜುಂಜುನ್ವಾಲಾ, ವಾರನ್ ಬಫೆಟ್, ಆನಂತರ ಬೇರೆ ಬೇರೆ ಕೆಲವೊಂದಷ್ಟು ಜನಗಳು ಏನಂದ್ರೆ ಮಾರ್ಕೆಟದ ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ತಾರೋ. ಅವರು ಈಗ ರಿಚೆಸ್ಟ್ ಪರ್ಸನ್ ಅಂತ ಹೇಳಿ ಕರ್ಸ್ಕೊಳ್ತಿರ್ತಾರೋ. ಭಾಳ ಜನ ಟ್ರೆಂಡಿಂಗ್ದಾಗ ಇರ್ತಾರೋ. ಅಂಥವ್ರು ಹೆಂಗಾಗಿದಾರಪ್ಪ, ಅವ್ರಿಗೆ ಏನಾಯ್ತಪ್ಪ, ಅವ್ರೇನು ರಾತ್ರಿ ಶ್ರೀಮಂತರಾದ್ರ? ಅವರು ಹೆಂಗಾದ್ರು? ಅವ್ರದ್ದು ಎಫರ್ಟ್ ಇತ್ತಲ್ಲ, ಅದು ಎಫರ್ಟ್ ನಮಗೆಲ್ಲ ಕಾಣಲ್ಲ. ಡೈರೆಕ್ಟಾಗಿ ಅವ್ರು ಯಾವಾಗ TV ಚಾನಲ್ದಾಗ ಆನಂತರ ಪೇಪರ್ದಾಗ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ನಾವು ಓದ್ತೇವೆ, ಕೇಳ್ತೇವೆ, ಯಾರ ಕಡೆಯಿಂದ ಕೇಳ್ತೇವಲ್ಲ, ಅವಾಗ ನಮಗೆ ಅನಿಸ್ಬಿಡ್ತದೆ, ಹೆಂಗಪ್ಪ ಇವ್ರು ಹೆಂಗಾದ್ರಪ್ಪ, ನಾವು ಹಂಗಾಗ್ಬೇಕಲ್ಲ ಅಂಥೇಳಿ ಒಂಥರ ಹುಚ್ಚತ್ಯದ ನಾಯಿಗತ್ಲೆ ಮಾರ್ಕೆಟ್ ಕಡೆ ಓಡಿ ಬಂದ್ಬಿಡ್ತೇವೆ. ಅವಾಗ ಏನು ಮಾಡ್ತೀವಿ, ಸಡನ್ನಾಗೇನ ಇಲ್ಲಿ ಹೋಗ್ಲಿ ತಗೋ ಅಂಥೇಳಿ ಒಂದು 5 ಲಕ್ಷ 10 ಲಕ್ಷ ದುಡ್ಡು ಹಾಕಿಬಿಡ್ತೇವೆ. ಸಡನ್ನಾಗಿ ಮಾರ್ಕೆಟ್ ಕ್ರ್ಯಾಶ್ ಆಗಿಬಿಡ್ತೈತಿ. ಕ್ರ್ಯಾಶ್ ಆದ ನಂತರ ಏನಾಗ್ಬಿಡ್ತೈತಿ, ಎಲ್ಲ ದುಡ್ಡು ಹೋಗಿಬಿಡ್ತೈತಪ್ಪ ಅನ್ನೋ ಭಯಕ್ಕನ ಅಲ್ಲಿಂದ ಎಕ್ಸಿಟ್ ಆಗಿ ಏನು ಬಂದ್ಬಿಡ್ತೇವೆ, ಎಲ್ಲ ದುಡ್ಡು ಕಳ್ಕೊಂಡ ಬಿಡ್ತೇವೆ. ಅದಕ್ಕಾಗಿ ಏನು ಮಾಡ್ತೇವೆ, ಅಲ್ಲಿ ನಮ್ಮ ಎಮೋಷನ್ ಪ್ಲೇ ಮಾಡಿಬಿಡ್ತೈತಿ, ಟ್ರಿಗರ್ ಆಗಿಬಿಡ್ತೈತಿ. ಮತ್ತು ನಮಗೆ ನಾಲೆಜ್ ಇರಂಗಿಲ್ಲ. ನಾಲೆಜ್ ಇಲ್ದ ನಾವು ಯಾರನ್ನೋ ನೋಡಿ ನಾವು ಅವ್ರ ಥರ ಆಗಬೇಕು ಅಂಥೇಳಿ ನಮ್ಮನ್ನು ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಮಾರ್ಕೆಟ್ಗೆ ಏನು ಓಡಿ ಬಂದಿರ್ತೇವಲ್ಲ, ಅಲ್ಲಿ ಆಗೋ ಅಂಥ ಸ್ಥಿತಿ ಇದಾಗಿರ್ತೈತಿ. ಈ ಕಂಡೀಷನ್ನಿಂದ ಹೆಂಗೆ ಹೊರಗೆ ಬರಬೇಕು, ನಮ್ಮ ಸೇಫ್ಟಿಯನ್ನು, ಮಾರ್ಜಿನ್ ಸೇಫ್ಟಿಯನ್ನು ಮತ್ತು ಕ್ಯಾಪಿಟಲ್ ಸೇಫ್ಟಿಯನ್ನು ಇಟ್ಕೊಂಡು ನಾವು ಹೆಂಗೆ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಲಾಂಗ್ ಟರ್ಮ್ದಾಗ ಹೆಂಗೆ ಕಂಪೌಂಡಿಂಗ್ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟು ಮತ್ತು ಕಂಪೌಂಡಿಂಗ್ ರಿವಾರ್ಡನ್ನು ಯಾವ ಥರ ಪಡ್ಕೊಳ್ಬೇಕು, ನಾವು ರಿಚೆಸ್ಟ್ ಪರ್ಸನ್ ಹೆಂಗೆ ಆಗಬೇಕು ಅಂಥೇಳಿ ಈ ವಿಡಿಯೋದಾಗ ಮುಂದೆ ನೋಡೋಣ. ಅದು ಹೆಂಗಪ್ಪ ಅಂತಂದ್ರೆ, ಈಗ ನೀವೇನಾದರೂ ಮಾರ್ಕೆಟ್ದಾಗೂ ಯಾರನ್ನೂ ನಂಬಿ ಬರಬೇಡ್ರಿ. ಮಾರ್ಕೆಟ್ದಾಗ ಏನಾರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನೋರು ಇದ್ರಪ್ಪ ಅಂತಂದ್ರೆ ಅವಾಗ ಯಾರನ್ನಾರ ನಂಬಿ, ಯಾರ ಹೇಳಿದ ಮಾತು ಕೇಳಿ, ಮತ್ತು ಯಾರೋ ಹೇಳಿದ ಸಲ್ಲ ಮಾತಿಗೆ ನೀವು ಮಾರ್ಕೆಟ್ ಕಡೆ ಬಂದ್ರಪ್ಪ ಅಂತಂದ್ರೆ ನೀವು ಪಕ್ಕಾ ಲಾಸ್ ಆಗಿಬಿಡ್ತೀರಿ. ಮಾರ್ಕೆಟ್ದಾಗೂ ದುಡ್ಡು ಐತಿ ನಿಜ, ಆದ್ರೆ ಅದು ಯಾರಿಗೈತಪ್ಪ ಅಂತಂದ್ರೆ ಇಂಟೆಲಿಜೆಂಟ್ ಇನ್ವೆಸ್ಟರ್ಗಳಿಗೆ ಅಷ್ಟೇ ಐತಿ. ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಟಿಂಗ್ ಮಾಡೋರು, ನಾನು ಇವತ್ತನ ಸ್ಪೆಕ್ಯುಲೇಟಿಂಗ್ ಮಾಡಿ ಆನಂತರ ಟ್ರೇಡಿಂಗ್ ಅದು ಮಾಡಿ ಎಫ್&ಓ ಮಾಡಿ ರಾತ್ರಿ ಶ್ರೀಮಂತ ಆಗ್ತೀನಿ ಅನ್ನೋರಿಗೆ ಯಾವತ್ತೂ ಇಲ್ಲ. ಯಾರು ಕೂಡ ಈ ಜಗತ್ತಿನಾಗ ರಾತ್ರಿ ಶ್ರೀಮಂತ ಆದಂಥ ಉದಾಹರಣೆಗಳನ್ನ ಕೇಳಿದ್ರೆ ನೀವು ಭಾಳ ರೇರ್ ಅದಾವು. 100ಕ್ಕೆ 99% ಸಾಬೀತಾದದ್ದು ಯಾವೂ ಇಲ್ಲ. ಹಾಗಾಗಿ ಏನು ಆಮೆ ಏನೈತಿ, ಎಷ್ಟು ಸಣ್ಣಂಗೆ ನಡ್ಕೋತ ಹೋಗ್ತೈತಲ್ಲ, ಎಷ್ಟು ನಿಧಾನವಾಗಿ ನಡ್ಕೋತ ಹೋಗ್ತೈತಲ್ಲ, ಅದೇ ಥರನ ಇಲ್ಲಿ ವೆಲ್ತ್ ಕ್ರಿಯೇಷನ್ ಆಕತಿ. ಆದ್ರೆ ಅದು ಚಿಕ್ಕ ಚಿಕ್ಕ ಹೆಜ್ಜೆ ಏನದಾವಲ್ಲ, ಅದು ದೂರ ಹೋದ ನಂತರ, ಆಮೆ ನಡ್ಕೊಂಡು ದೂರ ಹೋದ ನಂತರ ವಾಪಸ್ ಹಿಂದೆ ತಿರುಗಿದಾಗ ಎಷ್ಟು ದೂರ ನಡೆದೇನಿಲ್ಲಪ್ಪ ಅಂತನೂ ಆಶ್ಚರ್ಯನೂ ಆಗಿಬಿಡುತ್ತೆ. ಹಂಗೆ ನಿಮಗೂ ಇಲ್ಲಿ ಮಾರ್ಕೆಟದಾಗ ಎಷ್ಟು ವರ್ಷದಿಂದ ನಾನು ವೆಲ್ತು ನಾ ಇನ್ವೆಸ್ಟ್ಮೆಂಟ್ ಮಾಡಿದಾನಲ್ಲ, ಆ ವೆಲ್ತು ಎಷ್ಟು ಕ್ರಿಯೇಷನ್ ಆಗೈತೆ ಅಂತ ಹೇಳಿ ನೀವೇನಾರ ನೋಡಿರಪ್ಪ ಅಂತಂದ್ರೆ ಅದು ನಿಮಗೆ ಲೆಕ್ಕಕ್ಕೆ ಸಿಗಲಾರ್ದಷ್ಟು ಆಗಿರ್ತೈತಿ. ಯಾಕಂತಂದ್ರೆ ಅದು ಇವತ್ತ ಚಕ್ರ ಬಡ್ಡಿ ಆಡ್ತಿರ್ತಾರಲ್ಲ, ಆ ಥರ ಒಂದಕ್ಕೊಂದು ಅದಕ್ಕೆ ಡಬಲ್ಲು ಅಂಥೇಳಿ ಆಗಿರ್ತೈತಿ. ಅದನ್ನು ನಾವು ಲಾಂಗ್ ಟರ್ಮ್ದಾಗ ಕಾಂಪೌಂಡ್ ಇನ್ವೆಸ್ಟ್ಮೆಂಟ್ ಅಥವಾ ಕಾಂಪೌಂಡ್ ಗ್ರೋತ್ ಅಥವಾ ಕಾಂಪೌಂಡ್ ವೆಲ್ತ್ ಕ್ರಿಯೇಷನ್ ಅಂಥೇಳಿ ಕರಿತೇವೆ. ಅದನ್ನು ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ, ಈಗ ನಮ್ದು ಸೇಫ್ಟಿಗೆ ಹಾಕೋಬೇಕು. ನಾವು ನಮ್ದು ಕ್ಯಾಪಿಟಲ್ ಏನಿರ್ತೈತಲ್ಲ ಅದನ್ನು ಸೇಫ್ಟಿಗೆ ಇಟ್ಕೋಬೇಕು. ಅದಕ್ಕೆ ಸೇಫ್ಟಿ ಹೆಂಗಿರ್ಬೇಕು, ಅದಕ್ಕೆ ಈಗ ಮಾರ್ಕೆಟ್ ಯಾವಾಗ ಓಡ್ತಿರ್ತೈತಲ್ಲ ಅವಾಗ ದುಡ್ಡು ಹಾಕೋದಕ್ಕಿಂತನೂ ಮಾರ್ಕೆಟ್ ಯಾವಾಗ ಬಿದ್ದಿರತ್ತೈತಲ್ಲ, ಅಂದರೆ ಬೀಳ್ಬೇಕಾದ್ರೆ ಹಾಕಬಾರ್ದು. ಯಾಕಂತಂದ್ರೆ ಅದರದ್ದು ಜರ್ನಿ ಎಲ್ಲಿವರೆಗೂ ಇರ್ತೈತಿ ಯಾರಿಗೆ ಗೊತ್ತು, ಯಾರು ಬಲ್ಲಾರದಾರ ಮಾರ್ಕೆಟ್ನ. ಹಾಗಾಗಿ ಅದು ಯಾವಾಗ ಬಿದ್ದು ಇನ್ನೇನು ಕನ್ಸಾಲಿಡೇಷನ್ ಆಗ್ತಿರ್ತೈತಿ ಆ ಟೈಮ್ನಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕಂದ್ರೆ ಕನ್ಸಾಲಿಡೇಷನ್ ಆಗುವುದು ನೆಕ್ಸ್ಟ್ ಅದರದ್ದು ರ್ಯಾಲಿ ಐತಿ ಅಂತ ಹೇಳಿ ತೋರಿಸ್ತಿರ್ತೈತೆ ಅದು ಕನ್ಸಾಲಿಡೇಷನ್ ಆಗೋದು. ಅದಕ್ಕಾಗಿ ಏನು ಮಾಡಬೇಕು, ಯಾವಾಗ ಮಾರ್ಕೆಟ್ ಡೌನ್ ಸ್ಟೇಜ್ದಾಗ ಇರ್ತೈತಲ್ಲ
ಅಥವಾ ಬಿದ್ದಿರ್ತೈತಿಲ್ಲ, ಕ್ರ್ಯಾಶ್ ಆಗಿರ್ತೈತಿಲ್ಲ. ನೋಡ್ರಿ ನೀವು ಬೇಕಾದ್ರೆ ರೀಸೆಂಟಾಗಿ ಕೋವಿಡ್ ಆಯ್ತು. ಕೋವಿಡ್ದಾಗ ಸಿಕ್ಕಾಪಟ್ಟೆ ಜನ ಇನ್ವೆಸ್ಟ್ ಮಾಡ್ಕೋತ ಬಂದರು. ಅವಾಗ ಮಾರ್ಕೆಟ್ದಾಗೂ ಸಿಕ್ಕಾಪಟ್ಟೆ ಜನ ಬಂದರು. ಏನು ಕೋವಿಡ್ ಇನ್ನೇನು ಮುಗೀತಪ್ಪ ಅಂತನೂರಾಗ ಮಾರ್ಕೆಟ್ ಸಿಕ್ಕಾಪಟ್ಟೆ ರನ್ ಆಗಿಬಿಡ್ತು, ಅಂದ್ರೆ ಬುಲ್ಲಿಶ್ ಆಯಿತು. ಅವಾಗ ಸಿಕ್ಕಾಪಟ್ಟೆ ಜನ ದುಡ್ಡು ಹೊಡೆದ್ರು. ಅದು ಹೆಂಗೆ ಹೊಡೆದ್ರಪ್ಪ, ಅವರು ₹100 ಏನು ಒಂದು ವಸ್ತು ಸಿಗ್ತಿರ್ತೈತಲ್ಲ, ಅದು ಕೋವಿಡ್ ಟೈಮ್ದಾಗ ಮಾರ್ಕೆಟ್ ಕಂಪೇರ್ ಮಾಡ್ರೆ ಅದು 75, 80 ಇಲ್ಲ 65 ಹಿಂಗೆ ಸಿಗುವಂಥ ಸಿಚುವೇಶನ್ ಆಗಿಬಿಡ್ತು. ಎಲ್ಲ ಸ್ಟಾಕ್ಗಳು ಕೆಳಗೆ ಬಂದ್ಬಿಟ್ಟು. ಅಂಥ ಸಿಚುವೇಶನ್ದಾಗ ಕೆಲವೊಂದಷ್ಟು ಜನ ಗುಡ್ ಇಂಟೆಲಿಜೆಂಟ್ ಇನ್ವೆಸ್ಟರ್ಗಳು ಏನಿರ್ತಾರಲ್ಲ, ಅವ್ರೇನು ಇನ್ವೆಸ್ಟ್ ಮಾಡ್ರು. ಅವ್ರು ಯಾಕೆ ಇನ್ವೆಸ್ಟ್ ಮಾಡ್ರಪ್ಪ? ಅವ್ರಿಗೆ ಏನಾರ ಗೊತ್ತಿತ್ತಾ? ಯಾರು ಹೇಳಿದ್ರನ ಅವ್ರು ಈಗ ಇನ್ವೆಸ್ಟ್ ಮಾಡ್ರಿ ಆನಂತರ ಮುಂದೆ ಮಾರ್ಕೆಟ್ ಓಡ್ತೈತಿ ಅಂತ ಹೇಳಿ? ಇಲ್ಲ, ಅದೆಲ್ಲ ಹಂಗಾಗಿಲ್ಲ. ಯಾಕಂತಂದ್ರೆ ಅವರು ನಾಲೆಜಬಲ್ ಇನ್ವೆಸ್ಟರ್ ಅದಾರು. ಅದಕ್ಕೆ ಆ ಟೈಮ್ನಾಗ ಇನ್ವೆಸ್ಟ್ ಮಾಡ್ರು. ನೀವು ಏನಿರ್ತೇವೆ ನೋಡು, ನಾವು ಪಕ್ಕ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಒಟ್ಟು ಏನೈತಿ ಮಾರ್ಕೆಟ್ ಓಡ್ತಿರ್ತಿದೆ, ಇಲ್ಲಪ್ಪ ನಾವು ದುಡ್ಡು ಹಾಕಿಬಿಡೋನು, ಎಲ್ಲರೂ ಹಾಕತ್ತಾರ ನಾವು ಹಾಕಿಬಿಡೋನು ಅಂತ ನೋಡ್ರಿ. ಮಂದಿನ ಯಾವಾಗ ಫಾಲೋ ಮಾಡ್ತೇವಲ್ಲ ಅವಾಗ ನಾವು ಪಕ್ಕ ಸೋಲೋದನ. ಹಂಗಾಗಿ ಯಾವಾಗೂ ಎಲ್ಲರೂ ಇನ್ವೆಸ್ಟ್ ಮಾಡಕತ್ತದಾರಂದ್ರೆ ಅವಾಗ ಒಂದು ಸ್ವಲ್ಪ ಕಾದು ನೋಡ್ಬೇಕು. ಮಾರ್ಕೆಟ್ ಇನ್ನೇನು ಬೀಳ್ತೈತಪ್ಪ, ಮಾರ್ಕೆಟ್ ಯಾವಾಗ ಬೀಳ್ತೈತೆ ಅನ್ನೋದು ಕಾಯ್ದು ನೋಡ್ಬೇಕು. ಮಾರ್ಕೆಟ್ ಇವತ್ತು ಓಡೋದೈತೆ ಅಂದ್ರೆ ನಾಳೆಗೆ ಬೀಳ್ತೈತಿ. ಹಾಗಾಗಿ ಬೀಳೋದನ್ನ ಕಾಕೋಬೇಕು. ಕಾಕೊಂಡು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನೈತಿ, 100ಕ್ಕೆ ಸಿಗೋ ವಸ್ತು 70ಕ್ಕೆ ಸಿಗ್ತೈತಿ, 75ಕ್ಕೆ ಸಿಗ್ತೈತಿ, ಇಲ್ಲ 65ಕ್ಕೆ ಸಿಗ್ತೈತಿ, ಇಲ್ಲ ಬಿಡು 90ಕ್ಕಾದ್ರೂ ಸಿಗುತ್ತೈತಿ. ಹಂಗಾಗಿ ಅದು ಯಾವಾಗ ಕಡಿಮೆ ಬರ್ತೈತಲ್ಲ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮತ್ತು ಇನ್ನೇನು ಅದಕ್ಕೆ ಏನಂತ ಹೇಗೆ ಕರೀತಾರಪ್ಪ ಅಂತಂದ್ರೆ, ಬೆಂಜಮಿನ್ ಗ್ರಹಾಮ್ ಅವರು ವಾರೆನ್ ಬಫೆಟ್ ಅವರ ಟೀಚರ್ ಅವರು. ಇವರು ಪ್ರಿನ್ಸಿಪಲ್ನ ವಾರೆನ್ ಬಫೆಟ್ ಅವರು ಯೂಸ್ ಮಾಡ್ತಾರೆ. ಅವ್ರೇನು ಹೇಳಿದ್ರ ಅಂದ್ರೆ, ಅಂಡರ್ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಎದ್ರಾಗ ಆಕೈತಪ್ಪ ಅಂತಂದ್ರೆ, ಯಾವಾಗ ಅಂಡರ್ ವ್ಯಾಲ್ಯೂ ಅಂದ್ರೆ 100ಕ್ಕೆ ವಸ್ತು 70ಕ್ಕೆ 80ಕ್ಕೆ ಬರ್ತೈತಲ್ಲ ಅವಾಗ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರೀತಾರೆ. ಈಗ ನೋಡ್ಬೇಕು, ನಾವು ಎಲ್ಲೋ ಮಾರ್ಕೆಟ್ದಾಗ ಹೋಗಿ ಏನಾದ್ರು ವಸ್ತುಗಳನ್ನ ತೊಗೋಬೇಕಂದ್ರೆ ಅಥವಾ ಏನೋ ಪರ್ಚೇಸ್ ಮಾಡ್ಬೇಕು, ವಸ್ತುಗಳನ್ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಡಿಸ್ಕೌಂಟ್ ಕೊಟ್ಟದಾರತ್ತ ಹೇಳಿ ಅಂದ್ರೆ ನಾವು ಜಲ್ದಿ ಓಡಿ ಪರ್ಚೇಸ್ ಮಾಡ್ತೇವಲ್ಲ, ಅದೇ ಥರ ಏನೈತಿ ಸ್ಟಾಕ್ ಮಾರ್ಕೆಟ್ದಾಗೂ ಹಂಗೆ. ಯಾವಾಗ ಡಿಸ್ಕೌಂಟ್ಲಿ ಸಿಗ್ತಿರ್ತೈತಲ್ಲ ಸ್ಟಾಕ, ಅವಾಗ ಅದನ್ನು ಪರ್ಚೇಸ್ ಮಾಡಬೇಕು. ಮಾರ್ಕೆಟ್ ಸಿಕ್ಕಾಪಟ್ಟಿ ಎಷ್ಟು ಓಡ್ಲಿ ಅದು ಎಷ್ಟು ಬೀಳಲಿ, ಅವಾಗ ಏನೈತಿ ನಮ್ಮ ಎಮೋಷನ್ಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡದಾರಂದ್ರೆ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಎಲ್ಲರೂ ಮಾರ್ಕೆಟ್ದಿಂದ ಎಕ್ಸಿಟ್ ಆಗತ್ತದಾರಂದ್ರೆ ಅವಾಗ ಬೀಳ್ತಿರ್ತೈತಿ. ಯಾವಾಗ ಬೀಳ್ತಿರ್ತೈತಿ ಅವಾಗ ಎಕ್ಸಿಟ್ ಆಗಿರ್ತಾರೋ. ಅಂಜಿ ನಾಲೆಜ್ ಇಲ್ದವ್ರು ಯಾವಾಗ ಎಕ್ಸಿಟ್ ಆಗಿಬಿಡ್ತಾರೋ. ಕೆಲವೊಂದಷ್ಟು ಜನ ಏನೈತಿ ಭಾಳ ವರ್ಷದಿಂದ ವೆಲ್ತ್ ಕ್ರಿಯೇಷನ್ ಮಾಡಿರ್ತಾರೋ, ಅವ್ರು ಏನೈತಿ ಎಕ್ಸಿಟ್ ಆಗಿರ್ತಾರೋ. ಅವ್ರು ಎಷ್ಟೋ ಆದರೂ ಪ್ರಾಫಿಟ್ನಾಗ ಎಕ್ಸಿಟ್ ಹಾಕಿರ್ತಾರೋ, ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ರೀಸೆಂಟಾಗಿ ಹಾಕಿರ್ತೀರಿ, ನಿಮ್ಗೇನು ಪ್ರಾಫಿಟ್ ಇರಲ್ಲ, ಏನೋ 1% 2% ಬಂದಿರ್ತೈತಿ, ದುಪ್ಪತ್ತು ಹೇಳಿ ಮಾರ್ಕೆಟ್ ಬೀಳೋಣ 15% 11% ಲಾಸ್ದಾಗ ಬಂದುಬಿಡ್ತೀರಿ. ಅದನ್ನು ಎಕ್ಸಿಟ್ ಆಗಿಬಿಟ್ಟ ಅಂದ್ರೆ ಮುಗಿದು ಹೋಗಿಬಿಡ್ತೈತಿ. ಅದಕ್ಕೆ ಏನು ಮಾಡೋದು, ಯಾವಾಗೂ ಮಾರ್ಕೆಟ್ ಸೆಂಟಿಮೆಂಟ್ಗಳಿಗೆ ರಿಯಾಕ್ಟ್ ಮಾಡಬಾರ್ದು. ಶಾರ್ಟ್ ಟರ್ಮ್ ಏನು ಬೇಕಾದ ನ್ಯೂಸ್ ಬರಲಿ, ಹೆಂಗೆ ಬೇಕಾದಂಗೆ ಏನೇ ಆಗಲಿ, ಭಾಳ ಜನ ನ್ಯೂಸ್ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತಿರ್ತಾರೋ ಮತ್ತು ಇದನ್ನು ಮಾಡ್ತಿರ್ತಾರೋ. ಅದನ್ನೆಲ್ಲ ಮಾಡಬಾರ್ದು. ಯಾವಾಗಲೂ ಏನೈತಿ ನಮ್ಮ ಇಂಡಿಯಾ ಮಾರ್ಕೆಟ್ ಏನೈತಿ ಡೊಮೆಸ್ಟಿಕ್ ಮಾರ್ಕೆಟು ಸ್ಟ್ರಾಂಗ್ ಇರ್ತೈತಿ. ಹಾಗಾಗಿ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಂಗೆ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಮುಂದೆ ಲಾಂಗ್ ಟರ್ಮ್ದಾಗ ಗ್ರೋತ್ ಮಾಡೋಕ್ಕೆ, ವೆಲ್ತ್ ಕ್ರಿಯೇಷನ್ ಮಾಡೋಕ್ಕೆ ಹೆಲ್ಪ್ ಆಕೈತಿ. ಮತ್ತು ಏನಪ್ಪ ಅಂತಂದ್ರೆ, ಈಗ SIP ಥರ ಮಾಡಬೇಕು. ಮಂತ್ಲಿ ಇಂತಿಷ್ಟು ದುಡ್ಡಪ್ಪ ನಾನು ಮಾರ್ಕೆಟ್ದಾಗ ಹಾಕ್ತೀನಿ, ಸ್ಟಾಕ್ಗಳು ನಾ ಚೂಸ್ ಮಾಡಿರ್ತಕ್ಕಂಥ ಸ್ಟಾಕ್ದಾಗ ಹಾಕ್ತೀನಿ. ಅದರಿಂದಾಗಿ ಏನಾಗತ್ತೆ ಗೊತ್ತಾ ಅಂದ್ರೆ, ನಾನು ಹಾಕ್ತೀನಿ ಅಂತಲ್ಲ, ನೀವು ಅನ್ಕೋಬೇಕು. ನೀವು ಫಿಕ್ಸ್ ಆಗಬೇಕು ನಿಮ್ಮ ಮೈಂಡಲ್ಲಿ, ಈ ಮಂತ್ ನನ್ನ ಸ್ಯಾಲ್ರಿದಾಗಿಂದ ಅಥವಾ ನನ್ನ ಇನ್ಕಮ್ದಾಗಿಂದ ಎಲ್ಲಿದೋ ಇನ್ಕಮ್ ಬರ್ತಿರ್ತೈತಿ, ಅದರಾಗಿಂದ ಸ್ವಲ್ಪ ನಾನು ಇಂತಿಷ್ಟು ದುಡ್ಡನ್ನು ಮಾರ್ಕೆಟ್ದಾಗ ಇಡ್ತೇನೆಪ್ಪ ಅಂಥೇಳಿ. ಈಗ ಸದ್ಯಕ್ಕೆ ನನಗೆ ಅದು ಅವಶ್ಯಕತೆ ಇಲ್ಲ, ಲಾಂಗ್ ಟರ್ಮ್ದಾಗ ಅದನ್ನು ನಾನು ಬೇಕಾದ್ರೆ ಬಳಸ್ಕೋತೇನೆ, ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂಥೇಳಿ ಅಂದು ಅದ್ರಾಗ ಮಂತ್ಲಿ ಅಷ್ಟಷ್ಟು ಇಟ್ಕೋತ ಹೋದ್ರಪ್ಪ ಅಂತಂದ್ರೆ ಅದು ಒಂದು ತಿಂಗಳು ಒಂದು 10,000, ಒಂದು ತಿಂಗಳು ಒಂದು 5,000, ಒಂದು ತಿಂಗಳು ಒಂದು 15,000, ಒಂದು ತಿಂಗಳು ಏನೂ ಇಲ್ಲ, ಈ ಥರ ಮಾಡಬಾರ್ದು. ಅದನ್ನು ಡಿಸಿಪ್ಲಿನ್ ಅನ್ನಲ್ಲ. ಡಿಸಿಪ್ಲಿನ್ ಯಾವಾಗಿರುತ್ತಲ್ಲ ಅವಾಗ ಏನೈತಿ ನಮ್ಮದು ಲಾಸ್ ಆಗೋ ಚಾನ್ಸಸ್ ಮತ್ತು ನಮ್ಮ ವೆಲ್ತ್ ಕ್ರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಅದಕ್ಕಾಗಿ ಏನು ಮಾಡಬೇಕು, ಮಂತ್ಲಿ ಒಂದು ಫಿಕ್ಸ್ ಆಗಿಬಿಡ್ರಿ, 5,000
ನಾ ಈ ತಿಂಗಳದಿಂದ 5000 ಹಾಕೋತ ಹೋಗ್ತೀನಿ. ಮುಂದೆ ಇನ್ನೂ ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಂತಂದ್ರೆ ಒಂದು 500 ಇಲ್ಲ 1000 ಅದಕ್ಕೆ ಜಾಸ್ತಿ ಮಾಡಿಕೊಂಡು ಅದನ್ನು ಮತ್ತೆ ಕಂಟಿನ್ಯೂಸ್ ಆಗಿ ಮಾಡ್ಕೋತ ಹೋಗಬೇಕು. ಈ ಥರ ಮಾಡಿದರೆ ಅಂದರೆ ಏನಾಕತಿ, ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಆಕೈತಿ. ಆವಾಗ ನಿಮ್ಮದು ಏನು ಇನ್ವೆಸ್ಟ್ಮೆಂಟ್ ಇರ್ತೈತಲ್ಲ ಅದು ಕಂಪೌಂಡ್ ಆಗಿ ಕನ್ವರ್ಟ್ ಆಗ್ತಾ ಇರ್ತೈತಿ. ಅದಕ್ಕೆ ನಿಮ್ಗೆ ಲಾಸ್ ಆಗೋ ಚಾನ್ಸಸ್ಸು ಕಡಿಮೆ ಆಕೈತಿ. ನಂತರ ಇನ್ನೇನು ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಒಂದೇ ಸ್ಟಾಕ್ನಾಗ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಒಂದೇ ಕಂಪ್ನಿದಾಗ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಹೇಳೋಕ್ಕಾಗಲ್ಲ, ಇವತ್ತು ಯಾವುದೋ ಒಂದು ಸೆಕ್ಟರ್ದು ಸ್ಟಾಕ್ ಓಡೋದೈತೆ ಅಂದ್ರೆ ನಾಳೆಗೆ ಇನ್ನೊಂದು ಯಾವುದೋ ಸ್ಟಾಕ್ ಸೆಕ್ಟರ್ ಬೀಳ್ಬೋದು, ಅಥವಾ ಇವತ್ತು ಓಡ್ತಾ ಇದ್ದದ್ದು ಸ್ಟಾಕು ನಾಳೆಗೆ ಬೀಳ್ಬೋದು. ಹಾಗಾಗಿ ಬೇರೆ ಬೇರೆ ಸೆಕ್ಟರು ಬೇರೆ ಬೇರೆ ಟೈಮ್ನಾಗ ರೊಟೇಷನ್ ಹಾಕಿರ್ತಾವೆ. ಹಾಗಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು 6ರಿಂದ 7, 7ರಿಂದ ಎಲ್ಲ 6ರಿಂದ ಒಂದು 8, 9 ಈ ಥರ ಸ್ಟಾಕ್ಗಳನ್ನ ನೀವು ಚೂಸ್ ಮಾಡ್ಕೊಂಡು ಬೇರೆ ಬೇರೆ ಕಂಪ್ನಿ ಸ್ಟಾಕ್ಗಳನ್ನ ಬೇರೆ ಬೇರೆ ಕಂಪ್ನಿಗಳನ್ನ ಚೂಸ್ ಮಾಡ್ಕೊಂಡು ಅವುಗಳನ್ನ ಇಟ್ಕೊಂಡು ಮಂತ್ಲಿ ಸ್ವಲ್ಪ ಒಂದೊಂದೇ ಸ್ಟಾಕ್ಗಳನ್ನ ತಗೋತ ಹೋದ್ರಪ್ಪ ಅಂತಂದ್ರೆ ಅದು ಲಾಂಗ್ ಟರ್ಮ್ದಾಗ ಇವತ್ತು ಒಂದು ತೊಗೊಂಡಿರ್ತೀರಿ ಅದ ನಾಳೆಗೆ ಇನ್ನೊಂದು ತಿಂಗಳು ಬಿಟ್ಟು 10 ಆಗಿರ್ಬೋದು, ಅಥವಾ 1000 ಸ್ಟಾಕ್ ಆಗಿರ್ಬೋದು, ಇಲ್ಲ 100 ಸ್ಟಾಕ್ ಆಗಿರ್ಬೋದು, ಎಷ್ಟೋ ಆಗಿರ್ತಾವೆ ಸ್ಟಾಕ್ಗಳು. ಅದರಿಂದ ನಿಮಗೆ ಬೋನಸ್ ಕೊಡ್ತಿರ್ತಾರೆ, ಡಿವಿಡೆಂಡ್ ಕೊಡ್ತಿರ್ತಾರೆ. ಅವನ್ನೆಲ್ಲಾನು ರೀಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ರಿ, ನಿಮಗೆ ವ್ಯಾಲ್ಯೂ ಗ್ರೋತ್ ಆಕತಿ. ಹಿಂಗೆ ಇನ್ನೂ ಭಾಳ ಮಾರ್ಕೆಟ್ ಬಗ್ಗೆ ಭಾಳ ಐತಿ ಕಲಿಯೋದ. ಮಾರ್ಕೆಟ್ ಅನ್ನೋದು ಇದೊಂಥರ ಸಾಗರ ಇದ್ದಂಗೆ. ಇದ್ರಾಗ ಏನಾರಪ್ಪ ನೀವು ಇನ್ನೂ ಬೆನಿಫಿಟ್ ಪಡ್ಕೋಬೇಕು. ಆನಂತರ ನಮ್ಮ ಈ ವಿಡಿಯೋದಿಂದ ನಿಮ್ಗೆ ಏನಾರ ಹೆಲ್ಪ್ ಆಗತ್ತಿತ್ತಪ್ಪ ಅಂತಂದ್ರೆ, ಏನಾರ ಒಂದು ಸ್ವಲ್ಪ ನಿಮಗೂ ನಾಲೆಜ್ ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ. ಆನಂತರ ನೆಕ್ಸ್ಟ್ ಯಾವ್ದಾರ ವಿಡಿಯೋ ಮಾಡ್ಬೇಕಂತಂದ್ರೆ ಅದ್ರ ಬಗ್ಗೆ ಏನಾರ ಹೇಳೋದಿತ್ತಂದ್ರೆ ಹೇಳ್ರಿ. ಹಂಗೆ ನಮ್ಮ ಚಾನಲ್ ಜೊತೆ ಕನೆಕ್ಟ್ ಆಗಿರ್ರಿ, ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆನಂತರ ಈ ವಿಡಿಯೋನ ನೀವು ಕೂಡ ಸರಿಯಾಗಿ ಉಪಯೋಗ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.